ಮಕ್ಕಳಿದ್ದಾರೆ ನೋಡಿ, ಎಲ್ಲ ಕಡೆ ನೋಡಿ ಎಷ್ಟು ಚಿಕ್ಕ ಮಕ್ಕಳಿದ್ದಾರೆ. ಜಾಸ್ತಿ ಇರೋದೇ ಹೆಂಗಸರಿ ಹೆಣ್ಮಕ್ಳು ಇರೋದೇ ಜಾಗ ಇಲ್ಲಿ. ಒಂದು ಕೊರಗರೆ ಅಂತೇಳಿ ಇಲ್ಲೂ ಕಡೆಗಣನೆ ಮಾಡ್ತಾ ಇದ್ದಾರೆ. ಪಂಚಾಯತಿಗೆ ನಾವು ಒಂದು ದಿಟ್ಟ ಹೋರಾಟ ಕೊಡಬೇಕು ಅನ್ನೋದು ನಾವು ತೀರ್ಮಾನ ಮಾಡ್ಕೊಂಡಿದ್ದೇವೆ. ಕುಡಿಯುವ ನೀರಿಗಾಗಿ ಕೊರಗ ಸಮುದಾಯದ ಮನೆಯವರ ಪರದಾಟ, ಗ್ರಾಮ ಪಂಚಾಯತ್ ವಿರುದ್ಧ ನಿವಾಸಿಗಳಿಂದ ಆಕ್ರೋಶ. ಬೈಂದೂರು ತಾಲೂಕಿನ ಮರವಂತೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನಿರೋಣಿ ಅಂಬೇಡ್ಕರ್ ಕಾಲೋನಿಯಲ್ಲಿ ವಾಸಿಸುವ ಕೊರಗ ಸಮುದಾಯದ ಮನೆಗಳಿಗೆ ಮೂಲಭೂತ ಸೌಕರ್ಯವಾದ ಕುಡಿಯುವ ನೀರಿನ ಸಮಸ್ಯೆ ಉಲ್ಬಣಿಸಿದ್ದು ಸತ್ಯ. ಹೌದು, ಕೊರಗ ಸಮುದಾಯದ ಮನೆಗಳು ಇರುವ ಜಾಗದಲ್ಲಿ ಸರ್ಕಾರದ ಸಾರ್ವಜನಿಕ ಬಾವಿಯೂ ಕೂಡ ಇದ್ದು, ಇತ್ತೀಚಿನ ದಿನಗಳಲ್ಲಿ ಗುತ್ತಿಗೆದಾರರು ಕಾಟಾಚಾರ ಎಂಬಂತೆ ಕಾಮಗಾರಿಯನ್ನ ಪ್ರಾರಂಭಿಸಿ ಬಾವಿಯ ದುರಸ್ತಿ ಕಾರ್ಯವನ್ನ ಅರ್ಧದಲ್ಲೇ ಸ್ಥಗಿತಗೊಳಿಸಿರುವುದು ಈ ಎಲ್ಲ ಅವಾಂತರಗಳಿಗೆ ಕಾರಣವಾಗಿದೆ ಎಂದು ಕಾಲೋನಿಯ ನಿವಾಸಿಗಳಲ್ಲಿ ಒಬ್ಬರಾದ ಸುಪ್ರೀತಾ ಎಂಬವರು ತಮ್ಮ ನೋವನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ನಿಮ್ಮ ಗ್ರಾಮದ ಹೆಸರು? ಮರವಂತೆ ಗ್ರಾಮದ ಕಾಯಂ ನಿವಾಸಿ ನೀವಾಗಿದ್ದೀರಾ? ಹೌದು. ಪ್ರಸ್ತುತ ನಿಮಗಿರುವ ಸಮಸ್ಯೆ ಏನು ಮೇಡಮ್? ನೀರಿನ ಸಮಸ್ಯೆ. ಸಂಬಂಧಪಟ್ಟವರಿಗೆ ಗಮನಕ್ಕೆ ತಂದಿದ್ದೀರಾ ವಿಚಾರಗಳನ್ನ? ಸರ್ಕಾರಕ್ಕೆಲ್ಲ ಹೇಳಿದ್ದೇವೆ. ಹೇಳಿದ್ರೆ ಅವರಿಂದ ಬರುವಂತ ಉತ್ತರಗಳೇನು? ಉತ್ತರ ಏನು ರಿಪೇರಿದ್ದು ಹೇಳಿದ್ರು. ಅದಾದ್ರ ಮೇಲೆ ನಾವು ಹೇಳಿದ್ವಿ, ಒಂದು ವಾರದಿಂದ ಆಗ್ತಾ ಉಂಟು ನೀರಿನ ಸಮಸ್ಯೆ. ಅಂದರೆ ಮಕ್ಕಳಿರೋ ಮನೆ ಅಲ್ವಾ, ಹಾಗೆ ಸ್ವಲ್ಪ ನೀರಿದ್ದು ಸಮಸ್ಯೆ ಆಗ್ತಾ ಉಂಟು. ಅವ್ರು ಹೇಳಿದರು ನಾವು ನೀರು ಕೊಡ್ತೇವೆ ಅಂತ ಹೇಳಿದರು. ಇನ್ನೂ ಆದ್ರೂ ಕೊಡಲಿಲ್ಲ. ಅಂದರೆ ಒಂದು ಸಿಂಟ್ಯಾಕ್ಸ್ ಆದ್ರೂ ಸ್ವಲ್ಪ ನೀರಾದ್ರೂ ಬೇಕಾಗ್ತದೆ ಮಕ್ಕಳಿಗೆ ಕುಡಿಲಿಕ್ಕೆ ಆಗಲಿ, ಅವರನ್ನು ನೋಡ್ಕೊಳ್ಳಿಕ್ಕೆಲ್ಲ ಸ್ವಲ್ಪ ಬೇಕಾಗ್ತದೆ ನೀರು. ಅವ್ರು ಕೊಡ್ತಾ ಇಲ್ಲ. ಅವ್ರು ಹೇಳಿದರು ಪಕ್ಕದ ಮನೆಯಲ್ಲಿ ತಗೊಳ್ಳಿ ಅಂತ. ಅವರು ಸಹ ಏನು ಸ್ವೀಕಾರ ಮಾಡ್ತಿಲ್ಲ ನಮಗೆ. 2 ದಿನ ಆಯಿತು ಅದೇ ನೀರಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ತಾ ಇತ್ತು. ಇವತ್ತು ಏನೂ ಇಲ್ಲ ನೀರು, ನಮ್ಗೆ 1 ಟ್ಯಾಕ್ಸ್ ನೀರು ನೀವು ಕೊಡಿ ಅಂತ ಹೇಳಿದ್ದಕ್ಕೆ ಪಕ್ಕದ ಮನೆಯವರು ಮಾತಾಡಿ ನಾನು ನೀರು ತರಿಸಿ ಕೊಡ್ತೇನೆ ಅಂತ ಹೇಳಿದ್ರು. ಅಲ್ಲಿ ಬಂದು ಮಾತಾಡಿದಾಗ ಅವ್ರು ಏನು ಹೇಳಿದ್ರು, ನಾವು 4 ಕೊಡಪ ನಮ್ಮ ನೀರು ಮಾತ್ರ ಕೊಡ್ತೇವೆ, ಮತ್ತು ಮಕ್ಕಳ ಮರಿ ಇರೋದು ಮನೆ ಮತ್ತು ಟಾಯ್ಲೆಟಿಗೂ ಬೇಕಾಗುತ್ತದೆ ಅಂತ ಹೇಳಿದ್ರು. ಕಳೆದ ಕೆಲವು ದಿನಗಳ ಹಿಂದೆ ಬಾವಿಯ ರಿಪೇರಿ ಕೆಲಸವನ್ನ ಕೈಗೆತ್ತಿಕೊಳ್ಳಲಾಗಿತ್ತು. ಆದರೆ ಅನಿರೀಕ್ಷಿತವಾಗಿ ಕೆಲಸವನ್ನ ಗುತ್ತಿಗೆದಾರರು ಅರ್ಧದಲ್ಲೇ ನಿಲ್ಲಿಸಿದ್ದಾರೆ. ಇದರಿಂದಾಗಿ ಕೊರಗ ಸಮುದಾಯದ ಮನೆಯವರಿಗೆ ಕುಡಿಯುವ ನೀರಿಲ್ಲದೆ ಪರದಾಡುವಂತಹ ಪರಿಸ್ಥಿತಿ ಎದುರಾಗಿದೆ ಎನ್ನಲಾಗುತ್ತಿದೆ. ಮನೆಯಲ್ಲಿ ಹೆಂಗಸರು ಮತ್ತು ಸಣ್ಣ ಸಣ್ಣ ಮಕ್ಕಳಿದ್ದು ದೈನಂದಿನ ಕಾರ್ಯಗಳಿಗೆ ಹಾಗೂ ಕುಡಿಯಲು ನೀರಿಲ್ಲದೆ ಕುಟುಂಬದವರು ಪರದಾಡುವಂತಾಗಿದೆ. ಈ ವಿಚಾರವಾಗಿ ಕೊರಗ ಕುಟುಂಬದವರು ಮರವಂತೆ ಗ್ರಾಮ ಪಂಚಾಯತ್ಗೆ 10 ಬಾರಿ ಹೋಗಿ ಮನವಿ ಸಲ್ಲಿಸಿದ್ರು ಕೂಡ ಯಾವುದೇ ರೀತಿಯ ಪ್ರಯೋಜನವಾಗಿಲ್ಲ ಎಂಬುದು ನಿವಾಸಿಗಳ ಅಳಲು. ನಾವು ಎಷ್ಟೇ ಮನವಿ ಮಾಡಿದ್ರು ಕೂಡ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಕಣ್ಣು ಮುಚ್ಚಿಕೊಳ್ತಿದ್ದಾರೆ. ಅತ್ಯಗತ್ಯ ಸೇವೆಯನ್ನ ಒದಗಿಸುತ್ತದೆ, ನಮ್ಮ ಕುಟುಂಬವನ್ನ ಸಂಕಷ್ಟಕ್ಕೆ ತಳ್ಳಿದ್ದಾರೆ ಎಂದು ಗ್ರಾಮ ಪಂಚಾಯಿತಿ ವಿರುದ್ಧ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಮರವಂತೆ ನೀರೋಣಿ ಮರವಂತೆ ನಮ್ಮ ಮನೆ. ನಾವು ಕೊರಗ ಜನಾಂಗದವರು. ಸಾಧಾರಣ ಅಂದರೆ 1 ವರ್ಷದ ಹಿಂದೆ ನಮಗೆ ನೀರಿನ ಸಮಸ್ಯೆ ಇದ್ದಿತ್ತು. ಅಂದರೆ ಕುಸಿದ ಬಾವಿ, ಮಳೆಗಾಲದಲ್ಲಿ ಕುಸಿದ ಬಾವಿ ಆಗಿತ್ತು. 1 ವರ್ಷದಿಂದ ಕಂಪ್ಲೇಂಟ್ ಮಾಡಿದ್ದೀವಿ ಗ್ರಾಮ ಪಂಚಾಯತಿಗೆ. ನಡೆಸ್ತಾ ಬಂದಿದ್ದು ಈ ವರ್ಷದಲ್ಲಿ. ಮೊನ್ನೆ ಅಂದರೆ ತಾರೀಕು 9/8 ರಿಪೇರಿಗೆ ಬಂದಿದ್ದರು. ಬಂದಾಗ ನಮಗೆ 2 ಟ್ಯಾಂಕಷ್ಟು ನೀರು ಸಿಕ್ಕಿತ್ತು. ಮತ್ತು ರಿಪೇರಿ ರಿಂಗ್ಸ್ ಎಲ್ಲ ಇಳಿಸಿದ್ರು ಸಮಸ್ಯೆ ಇದ್ದ ಕಾರಣದಿಂದಾಗಿ. ಇಳಿಸಿದಾಗ ನಮಗೆ ಮತ್ತು ಮಕ್ಕಳ ಮರಿ ಎಲ್ಲ ಇರುವ ಮನೆಯೆಲ್ಲ ಸ್ವಲ್ಪ ನೀರಿನ ಸಮಸ್ಯೆ ಜಾಸ್ತಿ ಆಗಿತ್ತು. ಇವು ಮನೆಗೆ 2 ದಿನದಿಂದ ಕಾಯ್ತಾ ಇದ್ದೀವಿ ನೀರು ಬರಬೇಕು ಅಂತೇಳಿ. ನೀರು ಕೊಟ್ಟೂ ಇಲ್ಲ, ಅವರು ಪಂಚಾಯತಿಯಿಂದನೂ ಕೊಟ್ಟಿಲ್ಲ, ಮತ್ತು ಅವರು ವಹಿಸ್ಕೊಂಡಿದ್ದ ಅವರು ಕೂಡ ಕಾಂಕ್ರೀಟ್ ಇದರವರು ಕೊಡಲಿಲ್ಲ. ಹಾಗಾಗಿ 2 ದಿನದಿಂದ 3 ದಿನದಿಂದ ಕಾಯ್ತಾ ಇದ್ದೀವಿ. ಈಗ ನೀರು ಸಿಗ್ತಾ ಇಲ್ಲ. ಕುಡಿಲಿಕ್ಕೆ ಒಂದು 4 ಜನ ಮನೆಗೆ ಹೋಗಿ ತರ್ಬೋದು ಕುಡಿಲಿಕ್ಕೆ ನೀರು ನಮಗೆ. ಅಷ್ಟು ಬಿಟ್ಟರೆ ಮತ್ತೆ ನಮ್ಮ ಬೇರೆ ಕೆಲಸಕ್ಕೆ ಆಗಲಿ ಅಥವಾ ಚಿಕ್ಕ ಮಕ್ಕಳ ಇದಕ್ಕಾಗಲಿ ನಮಗೆ ಸಂಪರ್ಕ ಮಾಡಲಿಕ್ಕೆ ಎಷ್ಟಂತ ಇದು ಮಾಡೋದು ಸಾಧ್ಯವಾಗ್ತಾ ಇರಲಿಲ್ಲ. ಅದಕ್ಕೆ ನಾವು ಸ್ವಲ್ಪ ಮಾಹಿತಿ ಅವರಿಗೆ ಪಡಿಬೇಕಂತೇಳಿ ಸಂಬಂಧಪಟ್ಟ ಪಂಚಾಯತಿಗೆ ನೀವು ಮಾಧ್ಯಮದ ಮೂಲಕ ಆಗ್ರಹಿಸುತ್ತಿದ್ದೀರಾ. ನಮ್ಮ ಮೂಲಭೂತ ಸೌಕರ್ಯವಾದ ನೀರಿನ ವ್ಯವಸ್ಥೆಯನ್ನು ತ್ವರಿತಗತಿಯಲ್ಲಿ ಮಾಡಬೇಕು. ಸಣ್ಣ ಮಕ್ಕಳಿದ್ದಾರೆ ಅನ್ನೋದು. ಸುನೀತಾ ಎಸ್.
ಪಂಚಾಯತ್ ಆಡಳಿತವು ತಕ್ಷಣವೇ ಎಚ್ಚೆತ್ತುಕೊಂಡು ಕುಡಿಯುವ ನೀರಿನ ಸಮಸ್ಯೆಯನ್ನ ನಿವಾರಣೆ ಮಾಡಬೇಕು ಹಾಗೂ ಸ್ಥಗಿತಗೊಂಡಿರುವ ಬಾವಿ ದುರಸ್ತಿ ಕಾರ್ಯವನ್ನ ಪೂರ್ಣಗೊಳಿಸಬೇಕು. ಇಲ್ಲದಿದ್ದರೆ ಮುಂಬರುವ ದಿನಗಳಲ್ಲಿ ಗ್ರಾಮ ಪಂಚಾಯತ್ ಕಚೇರಿಯ ಮುಂದೆ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಕೊರಗ ಸಮುದಾಯದ ಮನೆಯವರು ಮತ್ತು ಸ್ಥಳೀಯ ನಿವಾಸಿಗಳು ಒಕ್ಕೊರಲಿನಿಂದ ಎಚ್ಚರಿಸಿದ್ದಾರೆ. ಅದಕ್ಕೋಸ್ಕರ ನಾವು ಮಾಧ್ಯಮದವರಿಗೆ ತಿಳಿಸಿದ್ದೀಗ ಇದು ನೀರಿನ ಟ್ಯಾಂಕಿ ಕೊಡ್ತೀನಿ ಅಂತ ಅದೇ ಇಲ್ಲ ಸರ್, ಪಂಚಾಯತ್ನವ್ರು ಇರ್ತಾರೆ, ಯಾವುದೇ ರೀತಿ ಕ್ರಮ ಕೊಡಲಿಲ್ಲ. ನೀವು ಅದು ಅವ್ರ ಹತ್ರ ಕೇಳಿ, ಕಾಂಟ್ರಾಕ್ಟರ್ ಹತ್ರ ಕೇಳಿ ಅಂತ ಹೇಳ್ತೀರಿ ಬಿಟ್ಟರೆ ಬೇರೆ ಏನೂ ಹೇಳೋದಿಲ್ಲ. ಪಂಚಾಯತ್ನವ್ರು ಇದ್ರ ಬಗ್ಗೆ ಕ್ರಮ ಕೊಡೋದಿಲ್ಲ. ಅಂತೂ ಇಲ್ಲ ಕೊರಗರ ಅಂತ ಹೇಳಿ ಇಲ್ಲಿ ಕಡೆಗಣನೆ ಮಾಡ್ತಿದ್ದಾರೆ ಏನಂತ ಗೊತ್ತಾಗ್ತಿಲ್ಲ ನಮಗೆ. ಪಂಚಾಯತ್ನವರು ಒಂದು ತಗೊಳ್ಳೋದಿಲ್ಲ ಅಂದರೆ ಇಲ್ಲ ಅಂತ ಕೊರಗರ ಅಂದರೆ ಈ ಥರ ಕೆಳಗಡೆ ಹಾಕ್ತಿದ್ದಾರೆ ಅಂತಂದು ಗೊತ್ತಾಗ್ತಿಲ್ಲ. ಒಂದು ಹೋರಾಟ ಮಾಡುವಂತ ಇತ್ತು ನಾವೀಗ. ಗೋಪಾಲ್ ಕಾವ್ರಾಡಿ, ಕೋಸ್ಟಲ್ ನ್ಯೂಸ್, ಕುಂದಾಪುರ.